ಕರ್ತನಲ್ಲಿ ಪ್ರೀತಿಯ ಬೆಥೆಸ್ದಾ ಪ್ರಾರ್ಥನಾ ಮಂದಿರದ ಈ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ದೇವರ ವಾಕ್ಯ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ, ನಮ್ಮನ್ನು ಕಟ್ಟುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ಇವತ್ತು ಬಲ ಹೊಂದಲಿಕ್ಕೆ ಹೋಗೋಣ. ವಿಶೇಷವಾಗಿ ಇವತ್ತೆಲ್ಲ ಲೋಕದಲ್ಲಿ ಗುಡ್ ಫ್ರೈಡೇ ಎಂಬುದಾಗಿ ಆಚರಿಸುವುದನ್ನು ನಾವು ನೋಡ್ತೇವೆ. ಯೇಸು ಕ್ರಿಸ್ತನ ಮರಣದ ವಿಷಯವಾಗಿ ಲೋಕವೆಲ್ಲ ಇವತ್ತು ಅದರ ನೆನೆಸ್ಕೊಳ್ಳುವಂಥ ದಿವಸವಾಗಿದೆ. ನಾನು ಇವತ್ತಿನ ವಿಷಯದಲ್ಲಿ ಅದೇ ಸಂದರ್ಭದಲ್ಲಿ ಮರಣದ ಸಂದರ್ಭದಲ್ಲಿ ಯೇಸು ಸ್ವಾಮಿಯ ವಿಷಯದ ಮೂಲಕವಾಗಿ ನಾವು ಒಂದು ವಿಷಯವನ್ನು ನಿಮ್ಮ ಮುಂದೆ ತರಲಿಕ್ಕೆ ಬಯಸ್ತೇನೆ. ಅದು ನಮ್ಮ ಜೀವಿತದಲ್ಲಿ ಆಶೀರ್ವಾದ ಮತ್ತು ನಮ್ಮ ಜೀವಿತದಲ್ಲಿ ಕರ್ತನಲ್ಲಿ ಇನ್ನೂ ಬಲ ಹೊಂದುವುದಕ್ಕೆ ನಮ್ಮನ್ನು ಬಲಪಡಿಸುವಂಥದ್ದಾಗಿರ್ತದೆ. ನಾನು ವಾಕ್ಯ ತೆಗೆದುಕೊಳ್ಳುವುದಾದರೆ ಲೂಕನ ಸುವಾರ್ತೆಯಲ್ಲಿ 23ನೇ ಅಧ್ಯಾಯದ 34ನೇ ವಾಕ್ಯ ಹೇಳ್ತದೆ, ಆಗ ಯೇಸು ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಯೇಸು ಸ್ವಾಮಿ ಶಿಲುಬೆಯ ಕಂಬದಲ್ಲಿದ್ದಾಗ ದುಷ್ಕರ್ಮಿಗಳೊಂದಿಗೆ ಶಿಲುಬೆಗೆ ಹಾಕಿಸಲ್ಪಟ್ಟಾಗ ಶಿಲುಬೆಯಲ್ಲಿ ಇದ್ದಂಥ ಯೇಸು ಸ್ವಾಮಿ ತನ್ನ ವಿರುದ್ಧವಾಗಿ ನಿಂತಿರುವಂಥ ಎಲ್ಲ ಜನರಿಗೆ ಹೇಳುವಂಥ ತಂದೆಯ ಬಳಿಯಲ್ಲಿ ಹೇಳುವಂಥ ಮಾತು ಅಥವಾ ಪ್ರಾರ್ಥನೆ ಇದೇ ಆಗಿದೆ. ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎನ್ನುವುದಾಗಿ ಅರಿಯರು ಎಂಬುದಾಗಿ. ನನ್ನ ಕೇಳುವಂಥ ಪ್ರೀತಿಯ ವೀಕ್ಷಕರೇ, ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ಯೇಸು ಕ್ರಿಸ್ತನ ಮರಣದ ಕಂಬದಲ್ಲಿರುವಾಗ ಯೇಸು ಸ್ವಾಮಿ ಆಡಿದ ಆ 7 ಮಾತುಗಳಲ್ಲಿ ಇದು ಒಂದು ಮುಖ್ಯವಾದಂಥ ಮಾತಾಗಿದೆ. ಆದ್ದರಿಂದ ಯೇಸು ಸ್ವಾಮಿ ನಮ್ಮ ಮುಂದೆ ಏನನ್ನು ತೋರಿಸ್ತಾನೆ? ಪೇತ್ರನ ಒಂದು ಮಾತು ಹೇಳ್ತಾನೆ, ಆತನ ಹೆಜ್ಜೆ ಜಾಡಿಯಲ್ಲಿ ನಡೆಯುವುದಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ತನ್ನಗೆ ಏನು ಹಿಂಸೆ ಪಡಿಸಿದಂಥ, ತನ್ನನ್ನು ತಾನು ಎಲ್ಲರಿಗೂ ಒಳ್ಳೆಯದಾಗಿ ಮಾಡಿದಾಗಲೂ ತನ್ನನ್ನು ಹಿಂಸೆ ಪಡಿಸಿ ತನಗೆ ವಿರುದ್ಧವಾಗಿ ನಿಂತಂಥ ಜನಗಳ ಕುರಿತಾಗಿ ಅಥವಾ ವಿರುದ್ಧವಾಗಿ ನಿಂತಂಥ ವ್ಯಕ್ತಿಗಳ ಕುರಿತಾಗಿ ಯೇಸು ಸ್ವಾಮಿ ಹೇಳುವಂಥ ಮಾತು, ತಂದೆ ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಾರೆ ಎಂಬುದಾಗಿ ಅವರು ಅರಿಯರೆಂಬುದಾಗಿ. ನಮ್ಮ ಜೀವಿತದಲ್ಲಿ ನಮಗೂ ಅನೇಕ ವಿಷಯಗಳು, ನಾವು ಎಲ್ಲರಿಗೂ ಒಳ್ಳೆಯದಾಗಿ ಮಾಡುವಾಗಲೂ ಅನೇಕರು ನಮಗೆ ವಿರುದ್ಧವಾಗಿ ಮಾತಾಡುವಾಗ, ನಮಗೆ ವಿರುದ್ಧವಾಗಿ ಕಾರ್ಯ ಮಾಡುವಾಗ ನಮ್ಮ ಮನಸ್ಸು ಹೇಗಿದೆ ನಮ್ಮನ್ನು ಪರೀಕ್ಷಿಸಿಕೊಳ್ಬೇಕು. ಯಾಕಂದರೆ ಯೇಸು ಸ್ವಾಮಿ ಮಾಡಿದಂಥ ಒಂದೊಂದು ಕಾರ್ಯ ನಾವು ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವುದಕ್ಕಾಗಿ ಆತ ನಮಗೆ ಮಾದರಿ ತೋರಿಸಿ ಹೋಗಿದ್ದಾನೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಇಲ್ಲಿವರೆಗೆ ನಮಗೆ ಎಷ್ಟೋ ಜನರು ಹಿಂಸೆ ಪಡಿಸಿರ್ಬೋದು, ನೋವು ತಂದಿರ್ಬೋದು, ಅಥವಾ ಅನೇಕ ವಿಧವಾದಂಥ ವಿರೋಧವಾದ ಮಾತುಗಳನ್ನು ಮಾಡಿರ್ಬೋದು. ಆದರೆ ಆ ಕ್ಷಣದಲ್ಲಿ ನಮ್ಮ ಮನಸ್ಸಿನಲ್ಲಿ ಆಗುವಂಥ ಭಾವನೆಗಳು, ನಮ್ಮ ಮನಸ್ಸಲ್ಲಿ ಆಗುವಂಥ ಚಿಂತನೆಗಳೇನು, ಪ್ರತಿಕಾರದ ಚಿಂತನೆಗಳ ಅಥವಾ ಅವರಿಗೆ ಯಾವ ರೀತಿಯಲ್ಲಿ ಅದನ್ನು ಅವರಿಗೆ ಹಿಂತಿರುಗಿಸಬೇಕೆಂಬುದಾಗಿ ನಮ್ಮ ಚಿಂತನೆ ಆಗಿರ್ತದೆ. ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಹೇಳ್ತಾನೆ, ಇನ್ನು ತಂದೆಯಾದ ದೇವರನ್ನು ಪೂರ್ಣ ಮನಸ್ಸಿಂದಲೂ ಪೂರ್ಣ ಹೃದಯದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕೆಂಬುದಾಗಿ. ಮತ್ತು ಇನ್ನೊಂದು ಆಜ್ಞೆ ಕೊಡ್ತಾನೆ ಯೇಸು ಸ್ವಾಮಿ, ನಿನ್ನ ನೆರೆಯವನ್ನು ನಿನ್ನಂತೆ ಪ್ರೀತಿಸಬೇಕೆಂಬುದಾಗಿ. ನನ್ನ ಕೇಳುವಂಥ ಪ್ರೀತಿಯ ಜನರೇ, ನಮಗೆ ಅನೇಕ ಹಿಂಸೆಗಳನ್ನು ಮಾಡುವಾಗಲೂ ನಾವು ಅವರಿಗೇನು ಮಾಡಬೇಕು? ಅವರನ್ನು ಪ್ರೀತಿಸುವವರಾಗಿರಬೇಕು, ಅವರಿಗೆ ನಾವು ಒಳ್ಳೆಯದನ್ನು ಮಾಡುವವರಾಗಿರಬೇಕು. ಇದು ಕ್ರಿಸ್ತನಲ್ಲಿ ತೋರಿ ಬಂದಂಥ ನಿಜವಾದ ಪ್ರೀತಿಯಾಗಿದೆ. ಇವತ್ತು ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಎಲ್ಲಿಯೋ ಕಡಿಮೆ ಆದಾಗ ನಾವು ಪ್ರತಿಕಾರದ ಮನೋಭಾವವುಳ್ಳವರಾಗಿ ಮಾರ್ಪಡಲಿಕ್ಕೆ ಸಾಧ್ಯವಾಗ್ತದೆ. ಮತ್ತಾಯನ ಸುವಾರ್ತೆಯಲ್ಲಿ ಸ್ವಾಮಿ ಒಂದು ಮಾತು ಹೇಳ್ತಾನೆ. ಇನ್ನು 5ನೇ ಅಧ್ಯಾಯಕ್ಕೆ ಬರುವುದಾದರೆ ಅಲ್ಲಿ 43ನೇ ವಾಕ್ಯದಿಂದ ನಾವು ಓದ್ತೇವೆ, ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಗೆ ಮಾಡಬೇಕೆಂದು ಹೇಳೆಯದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮಗೆ ಹಿಂಸೆ ಪಡಿಸುವವರಿಗೆ ದೇವರನ್ನು ಪ್ರಾರ್ಥಿಸಿರಿ. ಇದು ಯೇಸು ಕ್ರಿಸ್ತನು ಹೇಳಿದ್ದು ಈ ಪರ್ವತ ಪ್ರಸಂಗದಲ್ಲಿ. ಆದರೆ ಆತನು ತನ್ನ ಜೀವಿತದಲ್ಲಿ ಮರಣದ ಕಂಬದಲ್ಲಿ ತನ್ನ ಕೊನೆಯ ದಿವಸಗಳಲ್ಲಿ ವೈರಿಯಾಗಿ ಅಥವಾ ವಿರೋಧವಾಗಿ ನಿಂತಿರುವಂಥ ಎಲ್ಲರ ಜೀವಿತದಲ್ಲಿ ತಾನು ಮಾದರಿ ಹೇಳಿದ್ದನ್ನು ಮಾಡಿ ತೋರಿಸಿದಂಥ ಒಂದು ವಾಕ್ಯ ಸಂದೇಶವಾಗಿದೆ. ಆತನು ಹೇಳಿದ್ದು ಮಾತ್ರವಲ್ಲ, ಅದನ್ನು
ಮಾಡಿ ತೋರಿಸಿದ. ನನ್ನ ಪ್ರೀತಿಯ ವೀಕ್ಷಕರು, ನಮ್ಮನ್ನು ಅನೇಕರು ಹಿಂಸೆ ಪಡಿಸಿರ್ಬೋದು. ಇವತ್ತು ಒಂದು ಗುಡ್ ಫ್ರೈಡೇ ದಿವಸ ನಾವೊಂದು ತೀರ್ಮಾನ ತೆಗೆದುಕೊಳ್ಬೇಕು. ನಮ್ಮನ್ನು ವೈರಿಗಳನ್ನು, ನಮ್ಮನ್ನು ಹಿಂಸೆ ಪಡಿಸುವವರನ್ನು, ನಮಗೆ ವಿರೋಧವಾಗಿ ನಿಂತಿರುವವರನ್ನು ನಾವನ್ನು ಪ್ರೀತಿಸಬೇಕು, ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಮುಂದೆ ಆತನ ಯೇಸುಸ್ವಾಮಿ ಅಲ್ಲಿ ನಿಲ್ಲಿಸ್ತಾ ಇಲ್ಲ 45ನೇ ವಾಕ್ಯವನ್ನು ಓದುವುದಾದರೆ, ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ. ನಾವು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದಾಗ ನಮಗೆ ಮಕ್ಕಳಾಗುವಂಥ ಅಧಿಕಾರ ಸಿಗಲ್ಪಟ್ಟಿತು. ಆದರೆ ನಾವು ಆ ವೈರಿಗಳನ್ನು ಪ್ರೀತಿಸುವಾಗ, ವೈರಿಗಳಿಗೋಸ್ಕರ ನಾವು ಅಥವಾ ನಮ್ಮನ್ನು ಹಿಂಸೆ ಪಡಿಸುವವರಿಗಾಗಿ ನಾವು ಪ್ರಾರ್ಥಿಸುವಾಗ ದೇವರ ಮಕ್ಕಳಾಗುವ ಕಾಣಲ್ಪಡ್ತೇವೆ ತಂದೆಯ ಮುಂದೆ. ಆದ್ದರಿಂದ ಆತನು ಹೇಳ್ತಾನೆ, ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಆತನು ಮಳೆಯನ್ನು ಸುರಿಸ್ತಾನೆ. 46ನೇ ವಾಕ್ಯ ಹೇಳ್ತದೆ, ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ನಾವೆಲ್ಲರೂ ಸಾಮಾನ್ಯವಾಗಿ ಪ್ರೀತಿ ತೋರಿಸುವವರಿಗೆ ನಾವೆಲ್ಲ ಪ್ರೀತಿ ತೋರಿಸ್ತೇವೆ. ಅದು ದೇವರ ವಾಕ್ಯ ಹೇಳ್ತದೆ, ಭ್ರಷ್ಟರು ಸಹ, ಅಂದರೆ ನಮ್ಮನ್ನು ದೇವರು ನೋಡುವಾಗ ನಾವು ಭ್ರಷ್ಟರ ಆ ಮಟ್ಟದಲ್ಲಿ ಕಾಣಲ್ಪಡ್ತೇವೆ. ಭ್ರಷ್ಟರು ಕೂಡ ಅವರಿಗೆ ಅದನ್ನು ಮಾಡ್ತಾರೆ. ನಮ್ಮಲ್ಲಿ ವ್ಯತ್ಯಾಸವೇನು ಕಾಣ್ತಾ ಇಲ್ಲ. ಅಂದರೆ ಪ್ರೀತಿ ತೋರಿಸುವವರಿಗೆ ನಾವು ಪ್ರೀತಿ ತೋರಿಸಲೇಬೇಕು. ಅಷ್ಟಕ್ಕೆ ಸಾಧ್ಯವಾಗಲ್ಲ. ಅಲ್ಲಿಗೆ ಲಿಮಿಟ್ ಮಾಡಬಾರ್ದು. ನಮ್ಮನ್ನು ಲಿಮಿಟ್ ಆಗಿ ಇಟ್ಕೊಳ್ಬಾರ್ದು. ನಾವೇನು ಮಾಡಬೇಕು, ನಮ್ಮನ್ನು ಹಾಗೆ ಮಾಡುವವರನ್ನು ಸಹ ನಾವು ಪ್ರೀತಿಸಬೇಕೆಂಬುದಾಗಿ, ನಮ್ಮನ್ನು ವಿರೋಧಿಸುವವರನ್ನು ಪ್ರೀತಿಸಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ. ಮಾತ್ರವಲ್ಲ, 47ನೇ ವಾಕ್ಯ ಹೇಳ್ತದೆ, ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ನೀವು ಹೆಚ್ಚು ಮಾಡಿದ ಹಾಗಾಯಿತು ಎಂಬುದಾಗಿ ಅಲ್ವಾ? ಮರ್ಯಾದೆ ಕೊಟ್ಟವರಿಗೆ ನಾವು ಮರ್ಯಾದೆ ಕೊಡ್ತೇವೆ. ಲೋಕ ಹೇಳ್ತದೆ, ನೀನು ಮರ್ಯಾದೆ ಕೊಡು, ನೀನು ಮರ್ಯಾದೆ ತೆಗೆದುಕೋ ಎಂಬುದಾಗಿ ಮಾತುಗಳು ನಾವು ಲೋಕದಲ್ಲಿ ನೋಡ್ತೇವೆ. ಆದರೆ ದೇವ ಮಕ್ಕಳಾದ ನಾವುಗಳು ನಮ್ಮ ಪ್ರೀತಿಸುವಂಥ ನಮ್ಮ ಸಹೋದರನೋ, ನಮ್ಮ ಸಹೋದರಿಯನ್ನು, ಗಂಡನೋ, ಹೆಂಡತಿಯನ್ನು ನಾವು ಪ್ರೀತಿಸುವುದು, ನಾವು ಅವರಿಗೆ ಮರ್ಯಾದೆ ಕೊಡೋದ್ರಲ್ಲಿ ಅದರಲ್ಲಿ ಹೆಚ್ಚು ಏನು ಕಾಣ್ತಾ ಇಲ್ಲ. ಆದರೆ ದೇವರ ವಾಕ್ಯ ನಮ್ಮಲ್ಲಿ ಕ್ರೈಸ್ತತ್ವದ ಒಂದು ಮೂಲ ತತ್ವ, ನಮ್ಮನ್ನು ವಿರೋಧಿಸುವವರನ್ನು, ನಮ್ಮನ್ನು ಹಿಂಸೆ ಪಡಿಸುವವರನ್ನು, ನಮಗೆ ವಿರೋಧವಾಗಿ ನಿಂತಿರುವವರು ಕೂಡ, ನಮಗೆ ಮರ್ಯಾದೆ ತೋರಿಸದವರನ್ನು ಕೂಡ ನಾವು ಮರ್ಯಾದೆ ತೋರಿಸುವವರಾಗಿ ಕಾಣಲ್ಪಡಬೇಕು. ಇದು ದೇವರ ಒಂದು ಆಲೋಚನೆಯಾಗಿದೆ, ದೇವರ ಒಂದು ಸಂಕಲ್ಪವಾಗಿದೆ. ಅಲ್ಲಿ ಕೊನೆಯ ವಾಕ್ಯ ಹೇಳ್ತದೆ, ಆದುದರಿಂದ ಪರಲೋಕದಲ್ಲಿ ನಿಮ್ಮ ತಂದೆಯು ಯಾವ ದೋಷ ಇಲ್ಲದವನು ಆಗಿರುವಂತೆಯೂ ನೀವು ದೋಷವಿಲ್ಲದವರಾಗಿರಿ. ಹೀಗೆ ಮಾಡುವುದಾದರೆ, ಯಾಕೆಂದರೆ ತಂದೆ 45ನೇ ವಾಕ್ಯ ಹೇಳ್ತದೆ, ಆತನು ಮಳೆಯನ್ನು ಯಾರಿಗೆ ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ಆತನು ಸೂರ್ಯನನ್ನು ಮೂಡುವಂತೆ ಮಾಡ್ತಾನೆ. ಆತನು ವ್ಯತ್ಯಾಸ ತೋರಿಸ್ತಾ ಇಲ್ಲ. ನೀವು ಕೆಟ್ಟವರಿಗೆ ಮಾತ್ರ ಮಳೆಯನ್ನು ಸುರಿಸ್ತಾನೆ ಅಥವಾ ಕೆಟ್ಟವರಿಗೆ ಮಾತ್ರ ಸೂರ್ಯನು ಮೂಡುವಂತೆ ಮಾಡ್ತಾನೆ, ನೀತಿವಂತರಿಗೆ ಮಾತ್ರ ಮಳೆಯನ್ನು ಸುರಿಸ್ತಾನೆ, ಅನೀತಿವಂತರಿಗೆ ಮಳೆಯನ್ನು ಸುರಿಸುವುದಿಲ್ಲ ಎಂಬುದಾಗಿ ದೇವರು ವ್ಯತ್ಯಾಸ ಅಥವಾ ಒಂದು ವ್ಯತ್ಯಾಸವಾದ ರೀತಿಯಲ್ಲಿ ನೋಡ್ತಾ ಇಲ್ಲ. ಆತನೆಲ್ಲರಿಗೂ ಒಂದೇ ಸಮವಾಗಿ ಮಳೆಯನ್ನು ಸುರಿಸ್ತಾನೆ. ಅದೇ ರೀತಿಯಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನು ದೋಷವಿಲ್ಲದವನಾಗಿರುವಂತೆ. ಈ ಎಲ್ಲ ವಿಷಯಗಳಲ್ಲಿ ಒಂದು ವಿಷಯದಲ್ಲಿ ಯಾರು ಅವನ ಮೇಲೆ ದೋಷ ತೋರಿಸಲಿಕ್ಕಾಗಲ್ಲ. ನೀನು ವ್ಯತ್ಯಾಸ ತೋರಿಸಿದೆಂಬುದಾಗಿ ಆತನ ಮೇಲೆ ದೋಷ ಆರೋಪ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಆತನು ಯಾವುದೇ ವ್ಯತ್ಯಾಸವನ್ನು ತೋರಿಸಲಿಲ್ಲ. ಆದ್ದರಿಂದ ನನ್ನ ಕೇಳು ಪ್ರೀತಿಯ ದೇವಜನರೇ, ನಾವು ಪ್ರೀತಿ ತೋರಿಸುವವರನ್ನು ಮಾತ್ರ ಪ್ರೀತಿ ತೋರಿಸುವವರಾಗಿರದೆ, ನಮಗೆ ಹಿಂಸೆ ಪಡಿಸುವವರನ್ನು, ನಮಗೆ ಮರ್ಯಾದೆ ಕೊಡದವರನ್ನು ಸಹ ನಾವು ಪ್ರೀತಿಸಿ ಮರ್ಯಾದೆ ಕೊಟ್ಟು ಅವರಿಗೋಸ್ಕರವಾಗಿ ನಾವು ಪ್ರಾರ್ಥಿಸುವುದಾದರೆ ನಾವು ದೋಷವಿಲ್ಲದವರಾಗಿ ಕಾಣಲ್ಪಡ್ತೇವೆ. ನೋಡಿ, ಸಾಮಾನ್ಯವಾಗಿ ಇದು ಮಾನುಷಿಕವಾಗಿ ಆಗದಂಥ ಮಾತು. ಒಬ್ಬ ನಮಗೆ ಹಾಗೆ ಮಾಡುವುದಾದರೆ, ಒಬ್ಬ ನಮ್ಮನ್ನು ವಿರೋಧಿಸುವುದಾದರೆ, ನಮ್ಮನ್ನು ಹಿಂಸೆ ಪಡಿಸುವುದಾದರೆ, ಅವರಿಗೆ ಹಾಗೆ ನಾವು ಪ್ರೀತಿ ತೋರಿಸುವುದು, ಅವರಿಗೋಸ್ಕರ ಅವರಿಗೋಸ್ಕರ ಮರ್ಯಾದೆ ತೋರಿಸುವುದು, ಅವರಿಗೋಸ್ಕರ ಪ್ರಾರ್ಥಿಸೋದು, ಇದು ಸಾಮಾನ್ಯವಾಗಿ ಮಾನುಷಿಕವಾಗಿ ಆಗದಂಥ ಮಾತು, ಆಗದಂಥ ಕಾರ್ಯ. ಯಾಕಂದರೆ ನಮ್ಮ ಮನಸ್ಸು ಮಾನುಷಿಕವಾಗಿದೆ. ಆದರೆ ದೇವರ ಪ್ರೀತಿಯಿಂದ ನಾವು ತುಂಬಲ್ಪಡುವುದಾದರೆ, ದೈವಿಕವಾದ ಪ್ರೀತಿಯಿಂದ ತುಂಬಲ್ಪಡುವುದಾದರೆ ಮಾತ್ರ ಇದು ಕಾರ್ಯ ಸಾಧ್ಯವಾಗ್ತದೆ. ಒಂದು ವಾಕ್ಯ ನಮಗೆ, ಒಂದು ಘಟನೆ ನಮ್ಗೆ ಗೊತ್ತಿದೆ. ಹಳೆ ಒಡಂಬಡಿಕೆಯಲ್ಲಿ ಹನ್ನಳು ಎಂಬಂಥ ಭಕ್ತೆ ಇದ್ದಳು. ಆಕೆಯ ಸವತಿ ಬಹಳ ಹಿಂಸೆ ಪಡಿಸ್ತಿದ್ಳು. ಆಕೆಗೆ ಹನ್ನಳಿಗೆ ಮಕ್ಕಳಿರಲಿಲ್ಲ, ಆದರೆ ಪೆನಿನ್ನಳಿಗೆ ಮಕ್ಕಳಿತ್ತು. ಮಕ್ಕಳಿದ್ದ ನಿಮಿತ್ತವಾಗಿ ಸವತಿ ಯಾವಾಗಲೂ ಹನ್ನಳು ಏನು ಮಾಡ್ತಿದ್ಳು, ಹಿಂಸೆ ಪಡಿಸ್ತಿದ್ಳು, ದುಃಖ ಪಡಿಸ್ತಿದ್ಳು ಮತ್ತು ನಮ್ಮನ್ನು ಆಕೆಯನ್ನು ವೇದನೆ ಪಡಿಸ್ತಿದ್ಳು. ಬಹಳ ದುಃಖಕರವಾದ ಸಂಗತಿ. ಯಾವಾಗ ನೋಡಿದರೂ ಆ ವೇದನೆ ಅವಳ ಕಣ್ಣ ಮುಂದೆ
ಅವಳು ಮುಂದೆ ಬಂದಾಗ ಆ ವೇದನೆ ದುಃಖಪಡಿಸುವಂಥ ಮಾತುಗಳನ್ನು ಕೇಳಿ ಅವಳ ಮನಸ್ಸು ಚಂಚಲ ಚುಚ್ಚಿ ಹೋದಂಥ ಅನುಭವ, ದುಃಖದ ಹೋದಂಥ ಅನುಭವ. ಆದರೆ ಎಲ್ಲ ಪ್ರಯತ್ನ ಮಾಡಿದ ನಂತರ ಕೊನೆಯದಾಗಿ ಆಲಯಕ್ಕೆ ಹೋದಳು ಎಂಬುದಾಗಿ ನೋಡ್ತಾಳೆ. ಅಲ್ಲಿ ಆಕೆ ತನ್ನ ಎಲ್ಲ ಭಾರವನ್ನು ದೇವರ ಮುಂದೆ ಹಾಕಿದಳು. ಆ ನಂತರವಾಗಿ ನಾವು ನೋಡ್ತೇವೆ ಆಕೆಯ ಮುಖದಲ್ಲಿ ಯಾವುದೇ ದುಃಖವು ಕಾಣಲಿಲ್ಲ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಮಾತ್ರವಲ್ಲ, ನೋಡಿ, ಇದು ಆದ ನಂತರ ಪೆನಿನ್ನಳು ಬದಲಾಗಲಿಲ್ಲ, ಪೆನಿನ್ನಳ ಮಾತು ಬದಲಾಗಿರಲಿಕ್ಕಿಲ್ಲ, ಅದು ವಾಕ್ಯದಲ್ಲಿ ಬರೆಯಲ್ಪಡಲಿಲ್ಲ. ಆದರೆ ಈಕೆಯ ಹೃದಯ ಮಾತ್ರ ಬದಲಾಯಿತು, ಈಕೆಯ ಜೀವಿತ ಮಾತ್ರ ಬದಲಾಯಿತು. ಪೆನಿನ್ನಳ ಮಾತು ಅದು ಅಲ್ಲಿವರೆಗೆ ನಂತರವಾಗಿ ಇದ್ದಿರ್ತದೆ, ಯಾಕಂದರೆ ಆಕೆಯಲ್ಲಿ ಬದಲಾವಣೆ ಉಂಟಾಗಲಿಲ್ಲ. ಬದಲಾವಣೆ ಆದದ್ದು ದೇವರ ಸಮ್ಮುಖದಲ್ಲಿ ಹೋದಂಥ ಆ ಹನ್ನಳ ಹೃದಯದಲ್ಲಿ ಮಾತ್ರ, ಆತಳ ಜೀವಿತದಲ್ಲಿ ಮಾತ್ರ. ನನ್ನ ಕೇಳುವ ಪ್ರೀತಿಯ ದೇವಜನರೇ, ನಮ್ಮ ಹೃದಯ ದೇವರ ಪ್ರೀತಿಯಿಂದ ತುಂಬಬೇಕಾದರೆ, ದೇವರ ಪ್ರೀತಿಯಿಂದ ಕವಿದಿರಬೇಕಾದ್ರೆ ದೇವರ ಸಮ್ಮುಖ ಮಾತ್ರನೇ ಪ್ರೀತಿಯ ದೇವಜನರೇ. ಪರಿಸ್ಥಿತಿಗಳು ಬದಲಾಗಿರಲಿಕ್ಕಿಲ್ಲ, ನಮ್ಮ ಮುಂದಿರುವಂಥ ಎಲ್ಲ ಘಟನೆಗಳು ಅದೇ ರೀತಿಯಲ್ಲಿ ಆಗಿರ್ಬೋದು. ಆದರೆ ನೀನು ದೇವರ ಪಾದದಲ್ಲಿ ಹೋದಾಗ ನಿನ್ನ ಜೀವಿತದಲ್ಲಿ ಆತನ ಪ್ರೀತಿಯಿಂದ ಆತನ ಪ್ರಸನ್ನತೆ ತುಂಬಿಸುವಂಥದ್ದಾಗಿದೆ. ಆ ಪ್ರೀತಿಯಿಂದ ಮಾತ್ರನೇ ನಿನ್ನ ಜೀವಿತದಲ್ಲಿ ನಿನ್ನನ್ನು ಹಗೆ ಮಾಡುವವರನ್ನು, ನಿನ್ನ ಹಿಂಸೆ ಪಡಿಸುವವರು, ನಿನಗೆ ಚುಚ್ಚು ಮಾತನಾಡುವವರನ್ನು ನೀನು ಕ್ಷಮಿಸುವುದಕ್ಕೂ ಪ್ರೀತಿಸುವುದಕ್ಕೂ ಮತ್ತು ಅವರಿಗೋಸ್ಕರ ಪ್ರಾರ್ಥಿಸುವುದಕ್ಕೂ ಸಾಧ್ಯವಾಗ್ತದೆ. ದೇವರ ವಾಕ್ಯದಲ್ಲಿ ಕೊಲೊಸ್ಸೆಯಲ್ಲಿ ಒಂದು ಮಾತು ಹೇಳ್ತದೆ. ಕೊಲೊಸ್ಸೆ 3ನೇ ಅಧ್ಯಾಯದ 13ನೇ ವಾಕ್ಯ ನಮಗೆಲ್ಲರಿಗೂ ಗೊತ್ತಿರುವಂಥ ವಾಕ್ಯ ಭಾಗವೇ ಆಗಿರ್ತದೆ. ನಿನಗೆ ಇದೆ ಕೊಲೊಸ್ಸೆ 3:13 ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೋಸ್ಕರ ಸೈರಿಸಿಕೊಂಡು ಕ್ಷಮಿಸಿರಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ ಎಂಬುದಾಗಿ. ನಮಗೆ ತಪ್ಪು ಹೊರಿಸುವುದಕ್ಕೆ ಹನ್ನಳಿಗೆ ಪೆನಿನ್ನಳ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣವಿದ್ದರೂ ನಂತರವಾಗಿ ಆತನು ಯಾವುದೇ ದುಃಖ ಕಾಣಲಿಲ್ಲ, ಯಾವುದೇ ವಿಷಯದಲ್ಲಿ ತಪ್ಪು ಹೊರಿಸಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಕ್ರಿಸ್ತನ ಪ್ರೀತಿ ಆಕೆಯೊಳಗೆ ಬಂದಿತ್ತು. ಆ ಪರಲೋಕದ ದೇವರ ಪ್ರೀತಿ ಆಕೆಯನ್ನು ಕವಿದಿತ್ತು. ನನ್ನ ಕೇಳುವಂಥ ಪ್ರೀತಿಯ ದೇವಚನೆ, ನಮಗೆ ಅನೇಕರ ಮೇಲೆ ತಪ್ಪು ಹೊರಿಸೋದಕ್ಕೆ ಕಾರಣ ಇದೆ. ನಾವು ಯಾವುದೇ ಹಿಂಸೆ ಪಡಿಸದಿದ್ದರೂ, ಯಾವುದೇ ದುಃಖ ಪಡಿಸದಿದ್ದರೂ, ಯಾವುದೇ ತಪ್ಪು ಕಾರ್ಯಗಳನ್ನು ಮಾಡದಿದ್ದರೂ, ಅವರಿಗೆ ಒಳ್ಳೆಯದೇ ಮಾಡಿದಿರುವುದಾದರೂ ಅವರು ನಮ್ಮ ಮೇಲೆ ಅವರು ನಮ್ಮ ಮೇಲೆ ಹಿಂಸೆ ಪಡಿಸುವಾಗ, ದುಃಖ ಪಡಿಸುವಾಗ ನಮಗೆ ದುಃಖವಾಗ್ಬೋದು, ನಮಗೆ ಕಾರಣವಿರ್ಬೋದು ಅವರ ಮೇಲೆ ತಪ್ಪು ಹೊರಿಸುವುದಕ್ಕೆ. ಆದರೆ ತಪ್ಪು ಹೊರಿಸದೆ ಕ್ರಿಸ್ತನನ್ನು ಕ್ಷಮಿಸಿದಂತೆ ನಾವು ಕ್ಷಮಿಸುವವರಾಗಿರಬೇಕು. ದೇವರ ವಾಕ್ಯ 12ನೇ ವಾಕ್ಯದಲ್ಲಿ ಹೇಳ್ತದೆ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ. ಮುಂದೆ ವಾಕ್ಯ ಹೇಳ್ತದೆ, ನೀವು ತಪ್ಪು ಹೊರಿಸೋದಕ್ಕೆ ಕಾರಣ, ಯಾರು ತಪ್ಪು ಹೊರಿಸುವುದಿಲ್ಲ? ದೇವರಿಗೆ ಪ್ರಿಯರಾಗಿರುವವರು, ಆರಿಸಿಕೊಂಡವರು, ಪ್ರತಿಷ್ಠಿತರು, ಅವರು ತಪ್ಪು ಹೊರಿಸೋದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸೋದಕ್ಕೆ ಕ್ಷಮಿಸುವವರಾಗಿರ್ತಾರೆ, ಪ್ರೀತಿಸುವವರಾಗಿರ್ತಾರೆ. ಯೇಸು ಕ್ರಿಸ್ತನು ಶಿಲುಬೆ ಕಂಬದಲ್ಲಿ ದುಷ್ಕರ್ಮಿಗಳನ್ನು, ಆತನಿಗೆ ಹಿಂಸೆ ಪಡಿಸಿದವರನ್ನು ಕ್ಷಮಿಸಿದಂತೆ, ಪ್ರೀತಿಸಿದಂತೆ, ಪ್ರಾರ್ಥಿಸಿದಂತೆ ನಾವು ಪ್ರಾರ್ಥಿಸಲಿಕ್ಕೆ ಸಾಧ್ಯವಾಗ್ತದೆ. ಆತನೊಂದು ಮಾದರಿ ತೋರಿಸಿ ಹೋಗಿದ್ದಾನೆ. ಪ್ರೀತಿಯ ದೇವಚನನೇ, ಇವತ್ತು ನಾವು ಕ್ರಿಸ್ತನಿಂದ ಕರೆಯಲ್ಪಟ್ಟಿದ್ದೇವೆ, ಕ್ರಿಸ್ತನಿಂದ ಆರಿಸಿಕೊಂಡಿದ್ದೇವೆ, ಕ್ರಿಸ್ತನಿಂದ ಪ್ರತಿಷ್ಠಿಸಲ್ಪಟ್ಟಿದ್ದೇವೆ, ಕ್ರಿಸ್ತನಿಗೆ ನಾವು ಪ್ರಿಯರಾಗಿ ಕಾಣಲ್ಪಟ್ಟಿದ್ದೇವೆ. ಆದ್ದರಿಂದ ನಾವು ಅವರನ್ನು ಕ್ಷಮಿಸುವ, ನಾವು ಆ ಕ್ಷಮಾಪಣೆಯ ಹೃದಯದಿಂದ ತುಂಬಿದವರಾಗಿರುವ, ಪ್ರೀತಿಯ ಹೃದಯದಿಂದ ತುಂಬಿದವರಾಗಿರುವ, ಇಲ್ಲಿ ಕೇಳುವಂಥ ಎಲ್ಲ ದೇವಜನರೇ, ಒಂದು ವೇಳೆ ಇದು ನಿನಗೆ ಸಾಧ್ಯವಾಗ್ತಾ ಇಲ್ವಾ? ದೇವರ ಪಾದಕ್ಕೆ ಹೋಗು, ದೇವರ ಸಮ್ಮುಖ. ದೇವರೇ, ನನಗಿದು ಸಾಧ್ಯವಾಗ್ತಾ ಇಲ್ಲ, ನೀನು ಇವತ್ತು ನನಗೆ ಆಜ್ಞೆ ಕೊಟ್ಟಿದ್ಯಾ, ನೀನು ನಿನ್ನ ಮಾದರಿ ತೋರಿಸಿದ್ಯಾ, ಆದರೆ ನನಗೆ ಸಾಧ್ಯವಾಗ್ತಾ ಇಲ್ಲ. ದೇವರೇ, ಆ ಪ್ರೀತಿಯನ್ನು ನನ್ನನ್ನು ತುಂಬಿಸಿ ಎಂಬುದಾಗಿ ಹೇಳಿಕೊಳ್ಳುವುದಾದರೆ ಕರ್ತನು ನಿನ್ನನ್ನು ತುಂಬಿಸಿ ನಡೆಸುವನಾಗಿದೆ. ನಾನೊಂದು ಪ್ರಾರ್ಥನೆ ಮಾಡ್ತೇನೆ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಸಮ್ಮುಖಕ್ಕೆ ಬಂದಿದ್ದೇವೆ. ಕರ್ತನೆ, ಈ ವಾಕ್ಯವನ್ನು ಕೇಳಿದಂಥ ಯಾವುದೇ ದೇವಜನರು ಕರ್ತನೆ, ಓ ಹಾಲೆಲೂಯಾ, ಕರ್ತನೆ, ಅನೇಕ ವೇದನೆಯಲ್ಲಿ ಅನೇಕರು ಹಿಂಸೆ ಮಾತುಗಳು, ದುಃಖಗಳು, ವೇದನೆಗಳನ್ನು ಉಂಟು ಮಾಡುವಂಥ ಮಾತುಗಳಿಂದ ಕರ್ತನ ಹೃದಯವು ಭಾರವಾಗಿರುವಾಗ ದೇವರೇ, ಇವತ್ತು ನಾನು ಪ್ರಾರ್ಥಿಸ್ತೇವೆ ದೇವ, ಕರ್ತನ ಅವರ ಹೃದಯದಲ್ಲಿ ನಿನ್ನ ಪರಲೋಕದ ಪ್ರೀತಿಯನ್ನು ತುಂಬಿಸು ಎಂಬುದಾಗಿ, ಪರಲೋಕದ ಬಲದಿಂದ ತುಂಬಿಸು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇವೆ. ಎಲ್ಲರನ್ನು ಕ್ಷಮಿಸುವಂತೆಯೂ, ಎಲ್ಲರನ್ನು ಪ್ರೀತಿಸುವಂತೆಯೂ, ಎಲ್ಲರಿಗೋಸ್ಕರ ವಿಜ್ಞಾಪಿಸುವಂತೆಯೂ ಹೃದಯವನ್ನು ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.